ಶ್ರೀ ಸಾಯಿರಾಮ್. 10ನೇ ತರಗತಿ ಸಮಾಜ ವಿಜ್ಞಾನದ ಮೊದಲ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಪ್ರೀತಿಯ ವಿದ್ಯಾರ್ಥಿಗಳೇ, 9ನೇ ತರಗತಿ ಇತಿಹಾಸ ಭಾಗದಲ್ಲಿ ಕೊನೆಯ ವಿಭಾಗದಲ್ಲಿ ನೀವು ನೋಡಿದ್ದೀರಾ, ಭಾರತಕ್ಕೆ ಭೌಗೋಳಿಕ ಅನ್ವೇಷಣೆಗೆ ಕಾರಣಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಆ ಅನ್ವೇಷಣೆಗೆ ಏನು ಕಾರಣ ಇತ್ತು ಅಂತ ಇಲ್ಲಿ ನೋಡೋದಾದರೆ, 10ನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ವಿಭಾಗದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನವನ್ನು ನೋಡ್ತೀರಾ. ಅಂದರೆ 10ನೇ ತರಗತಿ ಸಮಾಜ ವಿಜ್ಞಾನ ಇಡೀ ಭಾರತದ ಇತಿಹಾಸವನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ ಮಕ್ಕಳೇ. ಹಾಗಾದರೆ ಸಮಾಜ ವಿಜ್ಞಾನದ ಮೊದಲ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಅಧ್ಯಯನದಲ್ಲಿ ಈ ಕೆಳಕಂಡ ಅಂಶಗಳನ್ನು ನೀವು ತಿಳ್ಕೊತಾ ಹೋಗ್ತೀರಾ. ಮೊದಲನೇದಾಗಿ, ಭಾರತವು ಯುರೋಪಿಯನ್ನರೊಂದಿಗೆ ಒಂದಿಂದ ವ್ಯಾಪಾರ ಸಂಬಂಧ ಏನು, ಯಾವ ರೀತಿಯಾದಂತಹ ವ್ಯಾಪಾರ ಸಂಬಂಧವನ್ನು ಹೊಂದಿತ್ತು ಅದನ್ನು ತಿಳ್ಕೊತಾ ಹೋಗ್ತೀರಾ. ಇನ್ನು ಎರಡನೆಯದಾಗಿ, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರು ಯಾರು, ಉದಾಹರಣೆಗೆ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಇಂಗ್ಲೀಷರ ಬಗ್ಗೆ ನೀವು ಇಲ್ಲಿ ಮಾಹಿತಿಯನ್ನು ತಿಳಿತೀರಾ. ಇನ್ನು ಮೂರನೇದಾಗಿ, ಯುರೋಪಿಯನ್ನರ ರಾಜಕೀಯ ಏಳಿಗೆ ಹಿನ್ನೆಲೆ ಕರ್ನಾಟಿಕ್ ಯುದ್ಧಗಳ ಬಗ್ಗೆ ತಿಳ್ಕೊತೀರಾ. 3 ಕರ್ನಾಟಿಕ್ ಯುದ್ಧಗಳು ನಡೆಯುತ್ತೆ. ಮೊದಲನೇ ಕರ್ನಾಟಿಕ್ ಯುದ್ಧ, ಎರಡನೇ ಕರ್ನಾಟಿಕ್ ಯುದ್ಧ, ಮೂರನೇ ಕರ್ನಾಟಿಕ್ ಯುದ್ಧ. ಅಂದರೆ ಭಾರತಕ್ಕೆ ಬಂದಂತಹ ಯುರೋಪಿಯನ್ನರು ರಾಜಕೀಯವಾಗಿ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಈ ಯುದ್ಧಗಳು ಸಹಜವಾಗಿರ್ತವೆ, ಅದ್ರ ಬಗ್ಗೆ ತಿಳ್ಕೊತೀರಾ. ಇನ್ನು ಇತಿಹಾಸ ಪ್ರಸಿದ್ಧವಾದಂತಹ 2 ಕದನಗಳು ಕೂಡ ನಡೆಯುತ್ತೆ. ಅದೇ ಒಂದು ಪ್ಲಾಸಿ ಕದನ, ಮತ್ತೊಂದು ಬಕ್ಸರ್ ಕದನ. ಹಾಗೆ ಬ್ರಿಟಿಷರು ಪರಿಚಯ ಮಾಡಿದಂತಹ ಮತ್ತೊಂದು ದ್ವಿಪ್ರಭುತ್ವ ಪದ್ಧತಿಯ ಬಗ್ಗೆನೂ ಕೂಡ ನೀವಿಲ್ಲಿ ತಿಳ್ಕೊತಾ ಹೋಗ್ತೀರಾ. ಇನ್ನು ಕೊನೆಯದಾಗಿ, ಹಂತ ಹಂತವಾಗಿ ಬ್ರಿಟಿಷರ ಆಕ್ರಮಣ ನೀತಿ ಭಾರತದಲ್ಲಿ ಹೇಗಿತ್ತು ಅನ್ನೋ ವಿಷಯವನ್ನು ಕೂಡ ನೀವಿಲ್ಲಿ ತಿಳಿಬೇಕಾಗುತ್ತೆ. ಮೊದಲನೇದಾಗಿ ನೋಡಿ ಮಕ್ಕಳೇ, ಭಾರತ ಮತ್ತು ಯುರೋಪಿನ ನಡುವಿನ ವ್ಯಾಪಾರ ಸಂಬಂಧ ಹೇಗಿತ್ತು ನೋಡಿ. ನಿಮ್ಗೆ ಕಾಣ್ತಾ ಇದೆ, ಭಾರತ ಮತ್ತು ಯುರೋಪಿನ ನಡುವೆ ಪ್ರಾಚೀನ ಕಾಲದಿಂದಲೂ ವಾಣಿಜ್ಯ ಸಂಬಂಧಗಳು ಏರ್ಪಟ್ಟಿದ್ದವು. ಅಂದರೆ ಪುರಾತನ ಕಾಲದಿಂದಲೂ ಕೂಡ ಭಾರತ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಸಂಪರ್ಕ ಇತ್ತು. ಎರಡನೇದಾಗಿ, ಪ್ರಮುಖವಾಗಿ ಭಾರತದ ಸಾಂಬಾರ ಪದಾರ್ಥಗಳಾದಂತಹ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದ ಉತ್ಪನ್ನಗಳಿಗೆ ಯುರೋಪಿನಲ್ಲಿ ಅಪಾರವಾದಂತಹ ಬೇಡಿಕೆ ಇತ್ತು. ಯಾಕಪ್ಪ ಯುರೋಪಿನಲ್ಲಿ ಅಪಾರವಾದಂತಹ ಬೇಡಿಕೆ ಇತ್ತು ಅಂದರೆ, ಈ ಯಾವ ವಸ್ತುಗಳನ್ನು ಕೂಡ ಯುರೋಪ್ನಲ್ಲಿ ಅದನ್ನು ಉತ್ಪಾದನೆ ಮಾಡ್ತಾ ಇರಲಿಲ್ಲ. ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಇದು ಭಾರತ ಏಷ್ಯಾ ಖಂಡದಲ್ಲಿ ಇರುವಂಥದ್ದು, ಇದು ಯುರೋಪ್ ದೇಶ. ಮೀನ್ಸ್ ಇಲ್ಲಿಂದ ವ್ಯಾಪಾರಕ್ಕೆ ಅಲ್ಲಿ ಸರಕುಗಳನ್ನು ತಗೊಂಡು ಹೋಗಿ ಮಾರ್ತಾ ಇದ್ರು. ಇದು ಎಲ್ಲಿಯವರೆಗೆ ನಡೀತಾ ಇತ್ತು ವ್ಯಾಪಾರ ಅಂತ ಹೇಳೋದಾದರೆ, ಮಧ್ಯಕಾಲದಲ್ಲಿಯೂ ಕೂಡ ಭಾರತ ಮತ್ತು ಏಷ್ಯಾ ದೇಶಗಳ ನಡುವೆ ವ್ಯಾಪಾರ ಮುಂದುವರಿತಾ ಹೋಗ್ತು. ಅಂದರೆ ಪ್ರಾಚೀನ ಕಾಲದಿಂದ ಹಿಡಿದು ಮಧ್ಯಕಾಲದವರೆಗೂ ಕೂಡ ಇಲ್ಲಿ ವ್ಯಾಪಾರ ತುಂಬ ಚೆನ್ನಾಗಿ ನಡ್ಕೊಂಡೇ ಬರ್ತಾ ಇತ್ತು. ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಪೂರ್ವ ರೋಮನ್ ಬೈಜೆಂಟಿಯಂ ಸಾಮ್ರಾಜ್ಯದ ರಾಜಧಾನಿಯಾದಂತಹ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಾ ಇದ್ರು. ನೋಡಿ ಮಕ್ಕಳಲ್ಲಿ ನೀವು ಗಮನಿಸಬೇಕಾದಂತಹ ಪ್ರಮುಖವಾದಂತಹ ವಿಷಯ ಏನಪ್ಪ ಅಂತಂದರೆ, ಭಾರತ ದೇಶ ಇಲ್ಲಿದೆ, ಯುರೋಪ್ ಖಂಡ ಇಲ್ಲಿದೆ. ಸೊ ಇಲ್ಲಿಂದ ಇಲ್ಲಿಗೆ ವ್ಯಾಪಾರ ನಡಿಬೇಕಾದ್ರೆ ಪ್ರಮುಖವಾಗಿ ಯಾವ ರೀತಿಯಾದಂತಹ ಸಂಪರ್ಕ ಇತ್ತು ಅಂದರೆ, ಇವರ ಮಧ್ಯದಲ್ಲಿ ಮಧ್ಯವರ್ತಿಗಳ ಆಗಮನ ಆಗುತ್ತೆ. ಅವರೇ ಅರಬ್ ದೇಶದ ಅರಬ್ ಪ್ರವರ್ತಕರು. ಯುರೋಪ್ ದೇಶ ನೇರವಾಗಿ ಭಾರತದೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಇಟ್ಕೊಂಡಿರಲಿಲ್ಲ. ಅದಕ್ಕೆ ಬದಲಾಗಿ ಏನು ಮಾಡ್ತಾ ಇದ್ರು, ಭಾರತದ ವಸ್ತುಗಳನ್ನು ಅರಬ್ ಪ್ರವರ್ತಕರು ಕಾನ್ಸ್ಟಾಂಟಿನೋಪಲ್, ಕಾಣ್ತಿದೆಯಾ ಮಕ್ಕಳೇ, ಇದು ಬೈಜೆಂಟಿಯನ್ ಎಂಪೈರ್ ಅಂದರೆ ಬೈಜೆಂಟಿಯನ್ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಈ ಪ್ರದೇಶದಲ್ಲಿ ಅರಬ್ಬರು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಇಲ್ಲಿಂದ ಮುಂದೆ ಯುರೋಪ್ ದೇಶದ ಇಟಲಿಯರು ಬಂದು ಇದನ್ನು ಪರ್ಚೇಸ್ ಮಾಡಿಕೊಂಡು ಅದನ್ನು ಯುರೋಪ್ ಖಂಡದಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಹೀಗೆ ದಿನ ಕಳೆದಂತೆ ವ್ಯಾಪಾರದಲ್ಲಿ ಅತ್ಯಧಿಕ ಲಾಭವನ್ನು ಕೂಡ ಗಳಿಸ್ತಾ ಹೋದರು. ಮುಂದಿನ ಭಾಗ ನೋಡ್ತೀರಾ ಮಕ್ಕಳೇ ನೀವು,
ಕಾನ್ಸ್ಟಾಂಟಿನೋಪಲ್ನಿಂದ ಇಟಲಿಯ ವರ್ತಕರು ಅವುಗಳನ್ನು ಕೊಂಡು ಯುರೋಪಿನ ದೇಶಗಳಲ್ಲಿ ಮಾರ್ತಾ ಇದ್ರು. ನಾನು ಆಲ್ರೆಡಿ ಹೇಳಿದಾಗೆ ಅರಬ್ ಪ್ರವರ್ತಕರು ಬಂದು ಕಾನ್ಸ್ಟಾಂಟಿನೋಪಲ್ ನಗರದಲ್ಲಿ ಅದನ್ನು ಮಾರಾಟ ಮಾಡ್ತಾ ಇದ್ರೆ, ಅಲ್ಲಿಂದ ಮುಂದೆ ಇಟಲಿಯ ವರ್ತಕರು ಅದನ್ನು ತಗೊಂಡೋಗಿ ಏನು ಮಾಡ್ತಾ ಇದ್ರು, ಯುರೋಪ್ ದೇಶದಲ್ಲಿ ಅದನ್ನು ಮಾರಾಟ ಮಾಡ್ತಾ ಇದ್ರು. ಹೀಗೆ ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗುವ ಮೂಲಕ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದೇ ಪರಿಗಣಿಸಲ್ಪಟ್ಟಿತು. ಇದು ಅತ್ಯಂತ ಪ್ರಮುಖವಾದ ವಿಷಯ ಮಕ್ಕಳೇ. ನಿಮಗೆ ಪರೀಕ್ಷಾ ದೃಷ್ಟಿಯಿಂದನೂ ಕೂಡ ಅತ್ಯಂತ ಪ್ರಮುಖವಾದಂಥ ಅಂಶ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದೇ ಪರಿಗಣಿಸಲ್ಪಟ್ಟಿತ್ತು. ಅಂದರೆ ಏಷ್ಯಾ ಮತ್ತು ಯುರೋಪಿನ ನಡುವಿನ ವ್ಯಾಪಾರ ಸಂಪರ್ಕವನ್ನು ಕಲ್ಪಿಸುವಂತಹ ಪ್ರಮುಖವಾದಂತಹ ಕೇಂದ್ರ ಬಿಂದು ಆಗಿದ್ದು ಆ ಒಂದು ಕಾನ್ಸ್ಟಾಂಟಿನೋಪಲ್ ನಗರ ಅಂತ ಹೇಳ್ಬೋದು. ಮುಂದೆ ನೋಡ್ತೀರಾ, ಏಷ್ಯಾ ದೇಶಗಳು ವ್ಯಾಪಾರದ ಮೇಲೆ ಅರಬ್ಬರು ಏಕಸ್ವಾಮ್ಯ ಸಾಧಿಸಿದರೆ ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಇಟಲಿಯ ವರ್ತಕರು ಏಕಸ್ವಾಮ್ಯ ಸಾಧಿಸಿದರು. ಇಲ್ಲಿ ನೀವು ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂದರೆ ಏಕಸ್ವಾಮ್ಯ ಅಂದರೆ ತನ್ನ ಹಿಡಿತದಲ್ಲಿ ಎಲ್ಲ ಒಂದು ದೇಶಗಳನ್ನು ಕೂಡ ಇಟ್ಕೊಳ್ಳುವಂಥದ್ದು. ಹಾಗಾದರೆ ಯಾವ ದೇಶಗಳು ಯಾವುದ ನಿಯಂತ್ರಣದಲ್ಲಿತ್ತು ಅಂತಂದರೆ ನೋಡಿ, ಏಷ್ಯಾ ದೇಶಗಳು ಅರಬ್ಬರ ನಿಯಂತ್ರಣದಲ್ಲಿತ್ತು, ಅಂದರೆ ಭಾರತವು ಕೂಡ ಅರಬ್ಬರ ನಿಯಂತ್ರಣಕ್ಕೊಳಪಟ್ಟಿತ್ತು. ಹಾಗೆ ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನು ಎಲ್ಲಿ ಸಾಧಿಸಿದ್ರು ಅಂದರೆ ಇಡೀ ಯುರೋಪ್ನಲ್ಲಿರುವಂಥ ದೇಶಗಳು ಇಟಲಿಯ ಅಂಡರ್ನಲ್ಲಿ ಇತ್ತು ಅನ್ನೋದನ್ನು ನಾವಲ್ಲಿ ನೋಡ್ತಾ ಹೋಗ್ಬೋದು. ಏಷ್ಯಾದ ಸರಕುಗಳಿಂದ ಇಟಲಿಯ ವರ್ತಕರಿಗೆ ಒಳ್ಳೆಯ ಲಾಭವನ್ನು ತಂದುಕೊಡ್ತಾ ಇತ್ತು ಮಕ್ಕಳಲ್ಲಿ. ಇಟಲಿಯ ವರ್ತಕರು ಸಾಕಷ್ಟು ಲಾಭವನ್ನು ಪಡ್ಕೊಳ್ತಾ ಇದ್ರು. ಈ ಭಾರತದಿಂದ ಹೋಗುವಂತಹ ವಸ್ತುಗಳಿಂದ ಅವರು ಅಪಾರವಾದಂತಹ ಒಂದು ಲಾಭವನ್ನು ಗಳಿಸ್ತಾ ಇದ್ರು. ಹೀಗೆ ದಿನ ಕಳೆದಂತೆ ವ್ಯಾಪಾರ ಮುಂದುವರಿತಾ ಹೋಗ್ತು ಮಕ್ಕಳೇ. ಹೀಗೆ 1453 ಇಸವಿ ನೋಡಬೇಕಿದು. ಇದು ಇತಿಹಾಸದಲ್ಲೇ ಅತ್ಯಂತ ಪ್ರಸಿದ್ಧವಾದಂತಹ ಇಸವಿ ಅಂತ ಕರಿತೇವೆ. 1453ರವರೆಗೂ ಕೂಡ ಭಾರತ ಮತ್ತು ಯುರೋಪ್ ಖಂಡದ ವ್ಯಾಪಾರ ಸಂಪರ್ಕ ಆ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೀತಾ ಇತ್ತು. ಆದರೆ 1453ರಲ್ಲಿ ಆಟೋಮನ್ ಟರ್ಕರು ಕಾಣ್ತಿದೆಯಾ, ಇಲ್ಲಿ ಕಾಣ್ತಿದೆಯಾ, ಇವರು ಆಟೋಮನ್ ಟರ್ಕಿ ಜನಾಂಗ. ಈ ಆಟೋಮನ್ ಟರ್ಕರು ಏನು ಮಾಡ್ತಾರಪ್ಪ ಅಂದರೆ ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಳ್ತಾರೆ. ಆ ವಶಪಡಿಸ್ಕೊಂಡ್ರು. ಇದರಿಂದಾಗಿ ಆ ಮಾರ್ಗಗಳು ಏನಿತ್ತು ಆ ಮಾರ್ಗಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಟರ್ಕರ ನಿಯಂತ್ರಣಕ್ಕೆ ಬಂದ್ಬಿಡ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಏನಕ್ಕೆ ಅಂದರೆ ಏಷ್ಯಾದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಂತಹ ವಸ್ತುಗಳು ಯುರೋಪ್ನಲ್ಲಿ ಮಾರಾಟ ಆಗ್ತಾ ಇತ್ತು ಅಂತಂದರೆ ಆ ಕಾನ್ಸ್ಟಾಂಟಿನೋಪಲ್ ನಗರ ಅನ್ನೋದೇ ಒಂದು ಪ್ರಮುಖವಾದಂತಹ ಭೂಮಾರ್ಗ ಆಗಿತ್ತು ಮಕ್ಕಳೇ. ಸೊ ಅದನ್ನು ಇವರು 1453ರಲ್ಲಿ ಆಟೋಮನ್ ಟರ್ಕರು ಏನು ವಶಪಡಿಸ್ಕೊಳ್ತಾರೆ, ಭಾರತ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಸಂಪರ್ಕ ಸಂಪೂರ್ಣವಾಗಿ ಸ್ಥಗಿತ ಹೋಗ್ತು. ಯಾಕೆ ಸ್ಥಗಿತ ಆಯಿತು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕು. ಮುಂದೆ ನೋಡಿ, ಟರ್ಕಿ ಜನಾಂಗ ಕಾಣ್ತಾ ಇದ್ದಿಲ್ಲ, ಆಟೋಮನ್ ಟರ್ಕರು. ಈ ಟರ್ಕರು ಹೊಸದಾಗಿ ಸಿಕ್ಕ ಅವಕಾಶದಿಂದ ಇಡೀ ಭಾರತ ಮೇಲೆ ಅವರು ಅವ್ರದ್ದೇ ಆದಂತಹ ಒಂದು ನಿಯಂತ್ರಣವನ್ನು ಪಡ್ಕೊಂಡ್ರು. ಹಾಗೆ ಭಾರತದಲ್ಲಿ ಅಪಾರವಾದಂತಹ ಒಂದು ಸಂಪತ್ತನ್ನು ದೋಚ್ತಾ ಹೋದ. ಹೊಸ ಜಲಮಾರ್ಗದ ಅನ್ವೇಷಣೆಗೆ ಕಾರಣ ಏನಪ್ಪ ಅಂತಂದರೆ ಹೊಸದಾಗಿ ಸಿಕ್ಕ ಅವಕಾಶದಿಂದ ಟರ್ಕರು ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರತರವಾದಂತಹ ತೆರಿಗೆಗಳನ್ನು ವಿಧಿಸ್ತಾ ಹೋದರು. ಇದರಿಂದ ಇಟಲಿಯ ವರ್ತಕರಿಗಾಗಲಿ ಅಥವಾ ಅರಬ್ ವರ್ತಕರಿಗಾಗಲಿ ಯಾವುದೇ ರೀತಿಯಾದಂತಹ ಲಾಭ ಗಳಿಕೆ ಆಗಲಿಲ್ಲ. ಇದೇ ವೇಳೆ ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು ಸ್ಪೇನ್ ಮತ್ತು ಪೋರ್ಚುಗಲ್ ಮೊದಲಾದಂತಹ ಯುರೋಪಿನ ದೇಶಗಳ ರಾಜರು ಹೊಸ ಸಮುದ್ರ ಮಾರ್ಗಗಳನ್ನು ಹುಡುಕಲು ಸಾಹಸಿ ನಾವಿಕರನ್ನು ಪ್ರೋತ್ಸಾಹಿಸ್ತಾ ಹೋದರು. ಅಂದರೆ ನಿಮಗೆ ಮೊದಲೇ ಹೇಳಿದ್ದೆ ಮಕ್ಕಳೇ, ಇಟಲಿ ಸಂಪೂರ್ಣವಾಗಿ ಬೇರೆ ದೇಶಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಅದು ವ್ಯಾಪಾರವನ್ನು ಮಾಡ್ತಾ ಇತ್ತು. ಈ ಉದ್ದೇಶದಿಂದ ಸ್ಪೇನ್ ಮತ್ತು ಪೋರ್ಚುಗಲ್ ಎರಡೂ ದೇಶಗಳು ತಾವೇ ಸ್ವತಃ ಭಾರತಕ್ಕೆ ಹೋಗಿ ವ್ಯಾಪಾರವನ್ನು ಮಾಡ್ಕೊಂಡು ಬರಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದ್ರು. ಆ ಒಂದು ಉದ್ದೇಶಕ್ಕೋಸ್ಕರ ಅಲ್ಲಿನ ರಾಜರು ಏನು ಮಾಡಿದ್ರು, ಅಲ್ಲಿನ ಹೊಸ ಸಂಶೋಧನೆಯನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಾಹಸಿ ನಾವಿಕರನ್ನು ಅಲ್ಲಿ ಪ್ರೋತ್ಸಾಹ ಮಾಡ್ತಾ ಹೋದರು. ಈಗ ಅಲ್ಲಿ ಹೊಸದಾಗಿ ಒಂದು ಸಂಶೋಧನೆ ಪ್ರಾರಂಭವಾಯಿತು.
ಮುಂದೆ ಹಾಗೆ ನೋಡ್ತಾ ಹೋದ್ರಿ, ಹೊಸ ಜಲಮಾರ್ಗದ ಅನ್ವೇಷಣೆ ಆಗಬೇಕಾದ್ರೆ ಕೆಲವೊಂದು ಉಪಕರಣಗಳನ್ನು ಕೂಡ ಬಳಸಬೇಕಾಗಿತ್ತು ಮಕ್ಕಳೇ. ಅದರಲ್ಲಿ ಪ್ರಮುಖವಾಗಿ ಈ 3 ಉಪಕರಣಗಳನ್ನು ಬಳಸಿದ್ರು. ಮೊದಲನೆಯದನ್ನು ನಾವು ದಿಕ್ಸೂಚಿ ಅಂತ ಕರಿತೇವೆ. ದಿಕ್ಸೂಚಿ ಇದನ್ನು ಏನಕ್ಕೆ ಉಪಯೋಗಿಸ್ತಾ ಇದ್ದು ಅಂದರೆ, ಸಮುದ್ರದಲ್ಲಿ ಉದಾಹರಣೆಗೆ ಯುರೋಪ್ ಪಶ್ಚಿಮ ಭಾಗದಲ್ಲಿದ್ದರೆ ಅವರು ಪೂರ್ವ ದೇಶಗಳ ಜೊತೆ ವ್ಯಾಪಾರ ಸಂಪರ್ಕವನ್ನು ಹೊಂದಬೇಕು, ಭಾರತ ದೇಶಕ್ಕೆ ಬರಬೇಕು ಅಂತಂದರೆ ಯಾವ ದಿಕ್ಕಿನಲ್ಲಿ ಭಾರತ ಇದೆ ಅನ್ನೋದ ಪರಿಕಲ್ಪನೆ ಗೊತ್ತಾಗಬೇಕು ಅಂತಂದರೆ ಈ ದಿಕ್ಸೂಚಿಯನ್ನು ಬಳಸ್ತಾ ಇದ್ರು. ಇನ್ನು ಎರಡನೆಯದಾಗಿ ಆಸ್ಟ್ರೋಲೋಬ್ ಅಂತ ಕರಿತೇವೆ. ಇದನ್ನು ಏನಕ್ಕೆ ಬಳಸ್ತಾ ಇದ್ರು ಅಂತಂದರೆ, ಭೂಮಿ ಮತ್ತು ನಕ್ಷತ್ರಗಳ ನಡುವಿನ ಅಂತರ, ನಾವು ಎಷ್ಟು ಅಂತರದಲ್ಲಿ ಇದ್ದೇವೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಇದು ಎರಡನೇ ಆಗಿ ಬಳಸ್ತಾ ಇದ್ರು ಮಕ್ಕಳೇ. ಇನ್ನು ಮೂರನೇದು ಸಿಡಿಮದ್ದುಗಳನ್ನು ಬಳಸ್ತಾ ಇದ್ರು. ಸಮುದ್ರ ಮಾರ್ಗದಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾದಲ್ಲಿ, ಅಂದರೆ ಯಾರಾದರೂ ಬಂಡಕೋರರು ಅಥವಾ ದಂಗೆಕಾರರು ಅವರ ಮೇಲೆ ದಾಳಿಯನ್ನು ನಡೆಸಿದ್ರೆ ಅದರಿಂದ ತಮ್ಮನ್ನು ತಾವು ಸುರಕ್ಷಿತಗೊಳಿಸ್ಕೊಳ್ಳೋಕ್ಕೋಸ್ಕರ ಈ ಸಿಡಿಮದ್ದುಗಳನ್ನು ಬಳಸ್ತಾ ಇದ್ರು. ಹೀಗೆ ಮುಂದುವರಿದಂತೆ ಹೊಸ ಜಲಮಾರ್ಗದ ಅನ್ವೇಷಣೆ ಪ್ರಾರಂಭ ಹಾಗೇ ಬಿಡ್ತು. ಈಗ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಹೊಸ ಜಲಮಾರ್ಗದ ಸಂಶೋಧನೆ ನಡೀತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಲಿಸ್ಬನ್ನಿಂದ ನೋಡಿಲಿ, ಯುರೋಪ್ ಖಂಡದ ಲಿಸ್ಬನ್ನಿಂದ ಪೋರ್ಚುಗಲ್ ನಾವಿಕ ವಾಸ್ಕೋ ಡ ಗಾಮ, ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದ್ದಾರಲ್ಲ ಇವರೇ ವಾಸ್ಕೋ ಡ ಗಾಮ. ಇವರು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿತಾರೆ. ಹೇಗೆ ಅನ್ನೋದನ್ನು ನೋಡ್ತಾ ಹೋಗ್ಬೇಕು ಮಕ್ಕಳೇ. ಈ ಲಿಸ್ಬನ್ನಿಂದ ಅವರು ಸಮುದ್ರ ಪ್ರಯಾಣವನ್ನು ಬೆಳೆಸಿ ದಕ್ಷಿಣ ಆಫ್ರಿಕಾದ, ಇಲ್ಲಿ ಕಾಣ್ತಿದೆಯಾ, ಇದನ್ನು ಕೇಫ್ ಆಫ್ ಗುಡ್ ಹೋಪ್ ಅಂದರೆ ಭರವಸೆಯ ಭೂಶಿರ ಅಂತ ಕರಿತೇವೆ. ಆ ಭರವಸೆಯ ಭೂಶಿರವನ್ನು ದಾಟಿ ಭಾರತಕ್ಕೆ ಅವರು ಎಂಟ್ರಿ ಆಗ್ತಾರೆ. ಭಾರತಕ್ಕೆ ಎಷ್ಟರಲ್ಲಿ ಬಂದರು ಅಂದರೆ ನೋಡಿ, ಅವನು ಲಿಸ್ಬನ್ನಿಂದ ಹೊರಟ ಪೋರ್ಚುಗಲ್ ನಾವಿಕ ವಾಸ್ಕೋ ಡ ಗಾಮನು 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿ ತೀರದ ಕ್ಯಾಲಿಕಟ್ ಅಥವಾ ಕಲ್ಲಿಕೋಟೆ ಸಮೀಪದ ಕಪ್ಪಾಡು, ಅಲ್ಲಿ ಕಾಣ್ತಾ ಇದೆಯಾ, ಈ ಕಪ್ಪಾಡು ಎಂಬಲ್ಲಿಗೆ ಬಂದು ತಲುಪ್ತಾನೆ. ಇದರ ಮುಖಾಂತರ ಭಾರತ ಮತ್ತು ಯುರೋಪ್ ಖಂಡಗಳ ನಡುವೆ ಮತ್ತೆ ಮರು ವ್ಯಾಪಾರ ಪ್ರಾರಂಭ ಆಯಿತು. ವಾಸ್ಕೋ ಡ ಗಾಮನ್ನು ಕಂಡುಹಿಡಿದ ಈ ಜಲಮಾರ್ಗವು ಸುಮಾರು ವರ್ಷಗಳ ಕಾಲ ಭಾರತ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಮಾರ್ಗವಾಗಿ ಮಾರ್ಪಟ್ಟಿತು. ನೋಡಿ, ವ್ಯಾಪಾರ ಇಲ್ಲಿ ನಡೀತಾ ಇರುವಂಥ ಚಿತ್ರ, ಇಲ್ಲಿ ಕಾಣ್ತಾ ಇರುವಂತಹ ವ್ಯಕ್ತಿ ವಾಸ್ಕೋ ಡ ಗಾಮ. ಹೀಗೆ ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರೇ ಮೊದಲಿಗರು. ಯಾಕೆ ಗೊತ್ತಿದೆ ಅಲ್ವಾ ಮಕ್ಕಳೇ ನಿಮಗೆ? ಕಾನ್ಸ್ಟಾಂಟಿನೋಪಲ್ ನಗರ ಯಾವಾಗ ಆಟೋಮನ್ ಟರ್ಕನ್ನು ವಶಪಡಿಸ್ಕೊಂಡ್ರೋ ನಂತರದಲ್ಲಿ ಆದಂತಹ ಬೆಳವಣಿಗೆಯಲ್ಲಿ ಏಷ್ಯಾ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಸಂಪರ್ಕಗಳು ಸ್ತಬ್ಧವಾಗ್ತವೆ. ನಂತರದಲ್ಲಿ ಹೊಸ ಜಲಮಾರ್ಗದ ಅನ್ವೇಷಣೆಯಿಂದ ವಾಸ್ಕೋ ಡ ಗಾಮನ ಮೂಲಕ ಭಾರತಕ್ಕೆ ವ್ಯಾಪಾರ ಸಂಪರ್ಕ ನಡೀತಾ ಹೋಗ್ತು. ಭಾರತಕ್ಕೆ ಯುರೋಪಿನ ವ್ಯಾಪಾರಿ ಕಂಪನಿಗಳು ಯಾರ್ಯಾರು ಬಂದರು ಭಾರತಕ್ಕೆ ಯುರೋಪಿನ ವ್ಯಾಪಾರಿ ಕಂಪನಿಗಳು ಅಂತ ನೋಡ್ತಾ ಹೋದರೆ, ಪೋರ್ಚುಗೀಸರ ಯಶಸ್ವಿ ಪ್ರಯತ್ನಗಳಿಂದ ಪ್ರೇರಣೆಗೊಂಡ ಯುರೋಪಿನ ಡಚ್, ಇಂಗ್ಲಿಷ್ ಮತ್ತು ಫ್ರೆಂಚ್ ವ್ಯಾಪಾರಿ ಕಂಪನಿಗಳು ಭಾರತಕ್ಕೆ ಬರ್ತಾ ಹೋಗ್ತವೆ. ಅಂದರೆ ಪೋರ್ಚುಗೀಸರು ಮೊದಲು ತೋರಿಸ್ಕೊಟ್ಟಂತಹ ಒಂದು ಸಮುದ್ರ ಮಾರ್ಗ ಏನಿದೆಯೋ ಆ ಸಮುದ್ರ ಮಾರ್ಗವನ್ನೇ ಅನುಸರಿಸಿ ಯಾರ್ಯಾರು ಭಾರತಕ್ಕೆ ಬರ್ತಾರೆ ಅಂದರೆ, ಇಂಗ್ಲೀಷರು ಭಾರತಕ್ಕೆ ಬರ್ತಾರೆ, ಇನ್ನು ಮತ್ತೊಂದು ಫ್ರೆಂಚರು ಭಾರತಕ್ಕೆ ಬರ್ತಾರೆ, ಮತ್ತೊಂದು ಪೋರ್ಚುಗೀಸರು ಭಾರತಕ್ಕೆ ಬರ್ತಾರೆ, ಮತ್ತು ಡಚ್ಚರು ಕೂಡ ಭಾರತಕ್ಕೆ ಬರ್ತಾರೆ. ಈ 4 ಕಂಪನಿಗಳು ಭಾರತದಲ್ಲಿ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾ ಹೋಗ್ತವೆ. ಈ ಬೆಳವಣಿಗೆ ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂದರೆ ಮಕ್ಕಳೇ, ಭಾರತವನ್ನು ಒಂದು ವಸಾಹತು ರಾಷ್ಟ್ರವನ್ನಾಗಿ ಪರಿವರ್ತಿಸ್ತಾ ಹೋಗುತ್ತೆ. ಏನು ವಸಾಹತು ರಾಷ್ಟ್ರ ಅಂದರೆ, ಅನ್ಯ ದೇಶದಿಂದ ಬಂದು ಭಾರತದಲ್ಲಿ ತಮ್ಮ ನೆಲೆಗಳನ್ನು ಸ್ಥಾಪನೆ ಮಾಡಿ ತಮ್ಮದೇ ಆದಂತಹ ಹೊಸದಾದ ಕಂಪನಿಗಳನ್ನು ಸ್ಥಾಪನೆ ಮಾಡೋದಕ್ಕೆ ವಸಾಹತು ನೆಲೆಗಳು ಅಥವಾ ವಸಾಹತು ರಾಷ್ಟ್ರ ಅಂತ ಕರಿತೇವೆ. ಕೇವಲ ಭಾರತವನ್ನು ವಸಾಹತುಮಯವನ್ನಾಗಿ ಮಾಡಲಿಲ್ಲ, ಇದು ಯುರೋಪ್ ಖಂಡದಲ್ಲೂ ಕೂಡ ಅಪಾರವಾದಂತಹ ಬದಲಾವಣೆಯನ್ನು ಮಾಡ್ತು. ಮುಂದೆ ನೋಡ್ತಾ ಹೋದರೆ ಮಕ್ಕಳೇ, ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು ಯಾರಾಗಿದ್ದರು ಅಂದರೆ ಅವರೇ ಪೋರ್ಚುಗೀಸರು. ಮತ್ತು ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಕೂಡ ಪೋರ್ಚುಗೀಸರೇ ಆಗಿದ್ರು. ಯಾಕಪ್ಪ ಅಂತಂದರೆ ಮೊಟ್ಟ ಮೊದಲು ಬಂದಂಥದ್ದು ಸಮುದ್ರ ಮಾರ್ಗದ ಮುಖಾಂತರ ಪೋರ್ಚುಗೀಸರೇ. ಆದರೆ 1947 ಆಗಸ್ಟ್ 15 ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ಬರುತ್ತೋ ನಂತರದ ದಿನಗಳಲ್ಲೂ ಕೂಡ ಈ ಪೋರ್ಚುಗೀಸರು ಗೋವಾ ಪ್ರಾಂತ್ಯದಲ್ಲಿ ಇರ್ತಾರೆ. ನಂತರದ ದಿನಗಳಲ್ಲಿ ಅವರು ಭಾರತವನ್ನು ತೊರೀತಾರೆ.
ನೋಡಿ, ಪೋರ್ಚುಗೀಸರ ಬಗ್ಗೆ ತಿಳ್ಕೊತಾ ಹೋದರೆ ವಾಸ್ಕೋಡಗಾಮನ ನಂತರ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸರಾಯಿಯಾಗಿ ಯಾರು ಬರ್ತಾರಪ್ಪ ಅಂತಂದರೆ, ಇದು ಅತ್ಯಂತ ಪ್ರಮುಖವಾದಂತಹ ಅಂಶ ಮಕ್ಕಳೇ, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಭಾರತಕ್ಕೆ ಬಂದ ಇವನು ಮೊಟ್ಟ ಮೊದಲ ಪೋರ್ಚುಗೀಸರ ವೈಸರಾಯ್. ನೋಡಿ, ಅವನೇ ಇಲ್ಲಿ ಕಾಣ್ತಾ ಇರುವಂಥದ್ದು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಇವನು ಏನಪ್ಪ ಮಾಡ್ದ, ಯಾವ ನೀತಿಯನ್ನು ಭಾರತದಲ್ಲಿ ಜಾರಿಗೆ ತಂದ ಅನ್ನೋದನ್ನು ತಿಳ್ಕೊಬೇಕಂತಂದರೆ, ನೋಡಿ, ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವಂತಹ ನೀರಿನ ನೀತಿ, ಬ್ಲೂ ವಾಟರ್ ಪಾಲಿಸಿ, ನೀಲಿ ನೀರಿನ ನೀತಿಯನ್ನು ಜಾರಿಗೆ ತರ್ತಾನೆ. ಇವನು ಜಾರಿಗೆ ತಂದಂತಹ ಈ ನೀರಿನ ನೀತಿ ಏನಪ್ಪ ಅಂತಂದರೆ, ಇದು 1 ಮಾರ್ಕ್ಸ್ ಕ್ವಶನ್, ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಇದನ್ನು ಕೇಳ್ಬೋದು. ನೀಲಿ ನೀರಿನ ನೀತಿ ಎಂದರೇನು ಅಂತ ಕೇಳಿದ್ರೆ, ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲಾಗಿ ಸಮುದ್ರದ ಮೇಲೆ ಸಂಪೂರ್ಣವಾದಂತಹ ಹಿಡಿತವನ್ನು ಸಾಧಿಸುವಂಥದ್ದೇ ಈ ಒಂದು ನೀಲಿ ನೀರಿನ ನೀತಿ. ವಾಸ್ಕೋಡಗಮ್ಮ ಬಂದ, ಅವನ ನಂತರದಲ್ಲಿ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಬಂದ, ನಂತರದಲ್ಲಿ ಭಾರತಕ್ಕೆ ಪೋರ್ಚುಗೀಸರ ವೈಸರಾಯಿ ಹಾಗೆ ಯಾರು ಬರ್ತಾರೆ. ಅಲ್ಮೆಡಾನ ನಂತರ ಭಾರತಕ್ಕೆ ಬಂದಂತಹ ಮತ್ತೊಬ್ಬ ಪೋರ್ಚುಗೀಸ್ ವೈಸರಾಯ್ ಆಲ್ಫೋನ್ಸ್ ಅಲ್ಬುಕರ್ಕ್. ನೋಡಿ, ಕಾಣ್ತಿದ್ಯಾ, ಆಲ್ಫೋನ್ಸ್ ಅಲ್ಬುಕರ್ಕ್ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದಂತಹ ಸ್ಥಾಪಕ ಅಂತಾನೆ ಹೆಸರು ಪಡ್ಕೊಳ್ತಾನೆ. ಯಾಕೆ ಅಂದರೆ ಮಕ್ಕಳೇ, ಇಲ್ಲಿ ನೋಡಿ, ವಾಸ್ಕೋಡಗಾಮ ಕೇವಲ ಸಮುದ್ರ ಮಾರ್ಗವನ್ನು ಕಂಡಿಡ್ದ, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ನೀಲಿ ನೀರಿನ ನೀತಿಯನ್ನು ಪರಿಚಯ ಮಾಡ್ದ. ಆದರೆ ಈ ಒಂದು ಆಲ್ಫೋನ್ಸ್ ಅಲ್ಬುಕರ್ಕ್ ಏನು ಮಾಡ್ದಪ್ಪ ಅಂತಂದರೆ, ಇವನು ಭಾರತಕ್ಕೆ ಬರಬೇಕಾದಂತಹ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ, ಗೋವಾ ಅಥವಾ ಇಲ್ಲಿ ಕಾಣ್ತಿದೆಯಲ್ಲ, ಈ ಗೋವಾ ಪ್ರಾಂತ್ಯವನ್ನು ಭಾರತದಲ್ಲಿ ಬಿಜಾಪುರದ ಸುಲ್ತಾನ ಆಳ್ವಿಕೆ ನಡೆಸ್ತಾ ಇರ್ತಾನೆ. ಆ ಬಿಜಾಪುರ ಸುಲ್ತಾನ ಮೇಲೆ 1510ರಲ್ಲಿ ಅವನ ಮೇಲೆ ದಾಳಿ ನಡೆಸಿ ಆ ಬಿಜಾಪುರದ ಸುಲ್ತಾನನ್ನು ಸೋಲಿಸಿ ಆ ಗೋವಾ ಪ್ರಾಂತ್ಯವನ್ನು ಇವನು ವಶಪಡಿಸ್ಕೊಳ್ತಾ ಹೋಗ್ತಾನೆ. ಮುಂದೆ 1 ಶತಮಾನದ ಕಾಲ ಭಾರತದ ಮೇಲೆ ಪ್ರಶ್ನಾತೀತವಾದಂತಹ ಏಕಸ್ವಾಮ್ಯವನ್ನು ಪಡ್ಕೊಂಡು ಸುದೀರ್ಘವಾದಂತಹ ವ್ಯಾಪಾರವನ್ನು ನಡೆಸ್ತಾ ಹೋದರು ಪೋರ್ಚುಗೀಸರು. ಆದರೆ ಡಚ್ ಮತ್ತು ಇಂಗ್ಲೀಷರ ಆಗಮನದಿಂದ ಇವರು ರಾಜಕೀಯವಾಗಿ ದಿನೇ ದಿನೇ ಏನಾಗ್ತಾ ಬಂದರು, ಕ್ಷೀಣಿಸ್ತಾ ಹೋಗ್ತು ಮಕ್ಕಳೇ. ಇದಿಷ್ಟು ಇವರು ಪೋರ್ಚುಗೀಸರ ಒಂದು ಕಂಪನಿ, ಅವರ ಆಡಳಿತ, ಅವರು ಏನು ಮಾಡಿದ್ರು ಅನ್ನೋ ತಿಳ್ಕೊಂಡ್ವಿ. ಈ ನೆಕ್ಸ್ಟ್ ಮತ್ತೊಂದು ಭಾರತಕ್ಕೆ ಬಂದಂತಹ ಮತ್ತೊಂದು ಕಂಪನಿ, ಅದೇ ಡಚ್ಚರು. ನೋಡಿ, ನಿಮ್ಗೆ ಕಾಣ್ತಾ ಇದೆ, ಇದು 2ನೆಯ ಕಂಪನಿ. ಇದು ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಚಿಹ್ನೆ. ಇದು ಎಲ್ಲಿಂದ ಬರುತ್ತಪ್ಪ ಭಾರತಕ್ಕೆ? ಯುರೋಪ್ ಖಂಡದ ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್. ನೋಡಿ, ಇಲ್ಲಿ ಕಾಣ್ತಾ ಇದೆಯಾ, ಈ ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದಿಂದ ಭಾರತಕ್ಕೆ ವ್ಯಾಪಾರಕ್ಕೋಸ್ಕರ ಬರ್ತಾರೆ. ಇವರು ಪೂರ್ವ ದೇಶಗಳಲ್ಲಿ ವ್ಯಾಪಾರ ನಡೆಸುವಂತಹ ಉದ್ದೇಶದಿಂದ ಸಾಮಾನ್ಯ ಶಕ ಅಂದರೆ ಸಾಮಾನ್ಯ ಶಕ 1602ರಲ್ಲಿ, ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, 1602ರಲ್ಲಿ ಒಂದು ಹೊಸ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಅದೇ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ. ಅರ್ಥ ಮಾಡ್ಕೊಳ್ಳಿ, ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿಕೊಂಡು ಎಲ್ಲಿ ಇವರು ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ ಅಂದರೆ, ಭಾರತ, ಜಾವಾ ಮತ್ತು ಸುಮಾತ್ರ, ಇಂಡೋನೇಷ್ಯಾ ಪ್ರದೇಶಗಳಲ್ಲಿ. ಅಂದರೆ ಇವರ ವ್ಯಾಪಾರ ಕೇಂದ್ರಗಳು ಸಾಮಾನ್ಯವಾಗಿ ಎಲ್ಲಿತ್ತಪ್ಪ ಅಂತಂದರೆ ದ್ವೀಪಗಳಲ್ಲೇ ಇವರು ವ್ಯಾಪಾರವನ್ನು ಮಾಡ್ತಾ ಹೋದರು. ನೋಡಿ, ಭಾರತದಲ್ಲಿ ಎಲ್ಲೆಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ರು ಅಂದರೆ, ಮೊದಲನೇದಾಗಿ ಸೂರತ್, ಅಲ್ಲಿ ಕಾಣಿಸ್ತಿದೆಯಲ್ಲ, ಇದು ಸೂರತ್ನಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ರು. 2ನೇದು ಕ್ಯಾಂಬೆ, 3ನೇದು ಕೊಚ್ಚಿ, ಮತ್ತೊಂದು ನಾಗಪಟ್ಟಣ, ಕರೈಕಲ್, ಹಾಗೆ ಮತ್ತಿತರ ಒಂದು ಚಿನ್ಸೂರ್ ಮೊದಲಾದಂತಹ ಪ್ರದೇಶಗಳವರು ಕೋಟಿಗಳನ್ನು ಸ್ಥಾಪಿಸಿಕೊಂಡರು. ಕೋಟಿ ಅಂದರೆ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸ್ಕೊಳ್ತಾ ಹೋದರು. ಇನ್ನು ಆ ಮೂಲಕ ಪೋರ್ಚುಗೀಸರ ಏಕಸ್ವಾಮ್ಯ, ಇಲ್ಲಿ ತನಕ ಪೋರ್ಚುಗೀಸರ ಆಳ್ವಿಕೆ ನಡೆಸ್ತಾ ಇತ್ತು. ಯಾವಾಗ ಡಚ್ಚರು ಭಾರತದ ಮೇಲೆ ಆಕ್ರಮಣ ಮಾಡಿದ್ರು, ಈ ಪೋರ್ಚುಗೀಸರು ತಮ್ಮ ರಾಜಕೀಯವಾಗಿ ಏನು ಮಾಡ್ತಾ ಬಂದರು, ಹಿಂದೆ ಸರಿತಾ ಬಂದರು. ಭಾರತಕ್ಕೆ ಬಂದ ಇಂಗ್ಲೀಷರು ಮತ್ತು ಫ್ರೆಂಚರ ಪೈಪೋಟಿಯಿಂದ ನಂತರದಲ್ಲಿ ಡಚ್ಚರು ಕೂಡ ಅವರು ತಮ್ಮ ರಾಜಕೀಯ ಸ್ಥಾನಮಾನವನ್ನು ಕಳ್ಕೊಳ್ತಾರೆ. ಇವರ ವ್ಯಾಪಾರ ಕೇಂದ್ರಗಳು ಎಲ್ಲಿಗೆ ಸೀಮಿತ ಆಗಿತ್ತಂದರೆ, ಕೇವಲ ಸಾಂಬಾರ ಪದಾರ್ಥಗಳು, ದ್ವೀಪಗಳಲ್ಲಿ ಮಾತ್ರ ಇವರು ವ್ಯಾಪಾರವನ್ನು ಮಾಡ್ತಾ ಇದ್ರು. ದ್ವೀಪಗಳು ಅಂದರೆ ಏನು ಗೊತ್ತಿಲ್ಲ ಮಕ್ಕಳು ನಿಮಗೆ, 3 ಕಡೆ ಸುತ್ತ ನೀರಿನಿಂದ ಕೂಡಿದ್ದು, ಮಧ್ಯಭಾಗದಲ್ಲಿ ಭೂಭಾಗ ಇದ್ದರೆ ಅದನ್ನು ದ್ವೀಪ ಅಂತ ಕರಿತೇವೆ. ನೀವು ಇಂದಿನ ತರಗತಿಗಳಲ್ಲಿ ಅದನ್ನು ಅಧ್ಯಯನ ಮಾಡಿದ್ದೀರಾ.
ಇದಿಷ್ಟು ಭಾರತಕ್ಕೆ ಯುರೋಪಿಯನ್ನರ ಆಗಮನದಲ್ಲಿ ಪ್ರಮುಖವಾಗಿ 2 ಕಂಪನಿಗಳು ಮೀನ್ಸ್ ವ್ಯಾಪಾರಿ ಕಂಪನಿಗಳ ಬಗ್ಗೆ ತಿಳ್ಕೊಂಡ್ವಿ, ಹೊಸ ಜಲಮಾರ್ಗದ ಅನ್ವೇಷಣೆಯ ಬಗ್ಗೆ ತಿಳ್ಕೊಂಡ್ವಿ. ಇದಿಷ್ಟು ನಿಮಗೆ ಅರ್ಥ ಆಗಿದೆಯಲ್ಲ? ಸೊ ಅದಕ್ಕೆ ನಿಮಗೆ ಮನೆ ಕೆಲಸಕ್ಕೆ 2 ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. ಮೊದಲನೇದು, ಭಾರತದ ಯಾವ ವಸ್ತುಗಳಿಗೆ ಯುರೋಪಿನಲ್ಲಿ ಅಪಾರ ಬೇಡಿಕೆ ಇತ್ತು? ಎರಡನೇದು, ಯುರೋಪಿಯನ್ನರಿಗೆ ಭಾರತದ ಸಾಂಬಾರು ಪದಾರ್ಥಗಳು ಬಹಳ ಪ್ರಿಯವಾಗಿದ್ದವು ಎಂಬುದನ್ನು ಹೇಗೆ ಹೇಳುವಿರಿ? ಈ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದುಕೊಂಡು ಬರಬೇಕು ನೀವು. ಧನ್ಯವಾದಗಳು.